ಬ್ಯಾಂಕ್ ಖಾತೆ ತೆರೆಯುವುದರಿಂದ ಹಿಡಿದು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ, ಸಾಲ, ಹೂಡಿಕೆ ಸೇರಿದಂತೆ ಬಹುತೇಕ ಎಲ್ಲಾ ಪ್ರಮುಖ ಹಣಕಾಸು ವ್ಯವಹಾರಗಳಿಗೆ ಪ್ಯಾನ್ ಕಾರ್ಡ್ ಅತ್ಯಗತ್ಯ ದಾಖಲೆಯಾಗಿದೆ. ಒಂದು ವೇಳೆ ಪ್ಯಾನ್ ಕಾರ್ಡ್ ಕಳೆದು ಹೋದ್ರೆ ಆತಂಕ ಪಡುವಂತಹ ಅಗತ್ಯವಿಲ್ಲ. ಆದಾಯ ತೆರಿಗೆ ಇಲಾಖೆ ಮರುಮುದ್ರಿತ ಪ್ಯಾನ್ ಕಾರ್ಡ್ ಪಡೆಯಲು ಸರಳ ಹಾಗೂ ಸುಲಭ ಪ್ರಕ್ರಿಯೆಯನ್ನ ಒದಗಿಸಿದೆ. ಪ್ಯಾನ್ ಕಾರ್ಡ್ ಭಾರತೀಯ ಆದಾಯ ತೆರಿಗೆ ನೀಡುವಂತಹ 10 ಅಕ್ಷರಗಳ ವಿಶಿಷ್ಟ ಗುರುತಿನ ಸಂಖ್ಯೆಯಾಗಿದ್ದು, ತೆರಿಗೆ ಸಂಬಂಧಿತ ವ್ಯವಹಾರಗಳ ಜೊತೆಗೆ ಹಲವು ಹಣಕಾಸು ಸೇವೆಗಳಿಗೆ ಕಡ್ಡಾಯ ದಾಖಲೆಯಾಗಿದೆ. ಕಾರ್ಡ್ ಕಳೆದು ಹೋದ ತಕ್ಷಣ ಅದರ ದುರುಪಯೋಗವಾಗದಂತೆ ಮುನ್ನೆಚ್ಚರಿಕೆ ವಹಿಸುವುದು ಮುಖ್ಯ. ಪ್ಯಾನ್ ಕಾರ್ಡ್ ಕಳೆದು ಹೋದ ಕೂಡಲೇ ಸಮೀಪದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸುವುದು ಸೂಕ್ತ. ನಂತರ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ನೀಡಿ NSDL ಅಥವಾ UTIITSL ಅಧಿಕೃತ ವೆಬ್ಸೈಟ್ ಮೂಲಕ ಡೂಪ್ಲಿಕೇಟ್ ಅಥವಾ ಮರುಮುದ್ರಿತ ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಗಾಗಿ ಅಧಿಕೃತ ಪೋರ್ಟಲ್ ನಲ್ಲಿ ರೀಪ್ರಿಂಟ್ ಪ್ಯಾನ್ ಕಾರ್ಡ್ ಆಯ್ಕೆಯನ್ನ ಆರಿಸಿ ಪ್ಯಾನ್ ಸಂಖ್ಯೆ, ಆಧಾರ್ ಸಂಖ್ಯೆ ಹಾಗೂ ಜನ್ಮ ದಿನಾಂಕದ ವಿವರಗಳನ್ನ ನಮೂದಿಸಬೇಕು. ಬಳಿಕ ನಿಗದಿತ ಶುಲ್ಕ ಪಾವತಿಸಿ ಆಧಾರ್ಗೆ ಬರುವಂತಹ OTP ಮೂಲಕ ದೃಢೀಕರಣ ಪೂರ್ಣಗೊಳಿಸಿದರೆ ಅರ್ಜಿ ಪ್ರಕ್ರಿಯೆ ಮುಗಿಯುತ್ತದೆ. ಅರ್ಜಿ ಯಶಸ್ವಿಯಾದಂತಹ ಬಳಿಕ ಈ ಪ್ಯಾನ್ ಅನ್ನು ತಕ್ಷಣವೇ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮುದ್ರಿತ ಪ್ಯಾನ್ ಕಾರ್ಡ್ ಅಂಚೆ ಮೂಲಕ ನೋಂದಾಯಿತ ವಿಳಾಸಕ್ಕೆ ತಲುಪುತ್ತದೆ. ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಪಡೆದರೂ ಪ್ಯಾನ್ ಸಂಖ್ಯೆ ಬದಲಾಗುವುದಿಲ್ಲ ಎಂಬುದು ಗಮನಿಸಬೇಕಾದಂತಹ ಅಂಶ. ಅಲ್ಲದೆ ವಂಚನೆ ತಪ್ಪಿಸಲು ಅಧಿಕೃತ ವೆಬ್ಸೈಟ್ಗಳ ಮೂಲಕವೇ ಅರ್ಜಿ ಸಲ್ಲಿಸಬೇಕು. ಮೊಬೈಲ್ ಸಂಖ್ಯೆ ಹಾಗೂ ವಿಳಾಸವನ್ನ ಮುಂಚಿತವಾಗಿ ನವೀಕರಿಸಿಟ್ಟಿದ್ದರೆ ಪ್ರಕ್ರಿಯೆ ಇನ್ನಷ್ಟು ಸುಲಭವಾಗುತ್ತದೆ. ಪ್ಯಾನ್ ಕಾರ್ಡ್ ಕಳೆದು ಹೋದರೆ ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಸರಿಯಾದ ಕ್ರಮ ಅನುಸರಿಸಿದರೆ ಕೆಲವೇ ಹಂತಗಳಲ್ಲಿ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಪಡೆದು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಹಣಕಾಸು ವ್ಯವಹಾರಗಳನ್ನ ಮುಂದುವರಿಸಬಹುದು.